ಅರಿಶಿಣದ ಬಣ್ಣ ಕೆಂಪಾಗಿದೆ. ಸಂತೋಷ ತುಂಬಿರೋ ನಿಮ್ಮ ಕುಟುಂಬಕ್ಕೆ ಯಾರೋ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಕಿಚ್ಚಿಂದ ಕುಟುಂಬ ಕಲಹ ಶುರುವಾಗುತ್ತೆ. ಕುಟುಂಬದ ಸದಸ್ಯರ ಮಧ್ಯೆ ಊಹೆ ಮಾಡೋಕ್ಕಾಗದೇ ಇರೋ ವಿರೋಧ ಬರುತ್ತೆ. ಅಯ್ಯಯ್ಯೋ, ಇಷ್ಟು ಕಾಲ ಒಟ್ಟಾಗಿರೋ ನಿಮ್ಮ ಮಕ್ಕಳು ಈಗ ಬೇರೆ ಬೇರೆ ಆಗ್ತಾರೆ, ಬೇರೆ ಬೇರೆ ಸಂಸಾರ ಮಾಡ್ತಾರೆ. ಕೂಡು ಕುಟುಂಬ ಆಗಿರೋ ನಿಮ್ಮ ಕುಟುಂಬ ಬೇರೆ ಬೇರೆ ಕುಟುಂಬ ಆಗಿ ಮಾರ್ಪಾಡಾಗತ್ತೆ. ನೋ, ನಾನು ನಂಬಲ್ಲ. ನನ್ನ ಮಕ್ಕಳು ಯಾವತ್ತೂ ಬೇರೆ ಆಗೋದಿಲ್ಲ. ಮಕ್ಕಳು ಬೇರೆ ಆಗ್ತಾರೆ ಅಂತ ಹೇಳಿ ನಮ್ಮನ್ನ ಹೆದರಿಸಿ ಶಾಂತಿ ಪೂಜೆ ಹೋಮ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಕೀಳೋದಿಕ್ ನೋಡ್ತಾ ಇದ್ದೀರಾ? ವಿನಾಶಕಾಲೆ ವಿಪರೀತ ಬುದ್ಧಿ. ವಿನಾಶಕಾಲ ಹತ್ರ ಬಂದಾಗ ಹೀಗೆ ಬುದ್ಧಿ ವಿಪರೀತವಾಗಿ ಬದಲಾಗಿ ಒಳ್ಳೆಯದನ್ನ ಹೇಳಿದ್ರು ಕೇಳಲ್ಲ ಮಗನೇ. ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ಸ್ವಾಮೀಜಿ ನಮ್ ಒಳ್ಳೇದಕ್ಕಲ್ವಾ ಹೇಳ್ತಿರೋದು. ದಯವಿಟ್ಟು ನೀವೇನು ಮಾತಾಡಬೇಡಿ ಪ್ಲೀಸ್. ನನಗೋಸ್ಕರ ಏನು ಮಾತಾಡಬೇಡಿ ಪ್ಲೀಸ್. ವಸಂತ, ಇಂಥದೆಲ್ಲ ನಂಬೋಲ್ಲ, ನಾನು ನಂಬೋಕ್ಕಾಗಲ್ಲ. ನಿನಗೆ ಅಷ್ಟೊಂದು ನಂಬಿಕೆ ಇದ್ರೆ ಆ ಯಪ್ಪ ಹೇಳೋ ಹರಿಕಥೆನೆಲ್ಲ ಕೇಳ್ಕೊಂಬ. ನಾನು ಆಚೆ ವೆಯ್ಟ್ ಮಾಡ್ತೀನಿ. ಏನ್ರಿ ಸ್ವಾಮಿ, ಅವ್ರ ಮಾತಿಗೆ ನೀವೇನು ಅನ್ಕೋಬೇಡಿ. ದಯವಿಟ್ಟು ಅವರನ್ನ ಕ್ಷಮಿಸ್ಬೇಡಿ ಸ್ವಾಮಿ. ನನ್ನ ಹತ್ರಕ್ಕೆ ನಿನ್ನಂಥ ಭಕ್ತರು ಮಾತ್ರ ಅಲ್ಲಮ್ಮ, ಅವರಂಥ ವ್ಯಕ್ತಿಗಳು ಕೂಡ ಬರ್ತಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀನು ನನ್ನನ್ನು ನಂಬಿ ಬಂದಿರೋದ್ರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡೋದು ನನ್ನ ಬಾಧ್ಯತೆ. ಹರ ನಮಃ ಪಾರ್ವತೀ ಪತೆಯೇ ಹರ ಹರ ಮಹಾದೇವ. ಹರಿ ಓಂ ತತ್ಸತ್. ನಿನಗೆ ಯಾವ ಸಮಸ್ಯೆನೇ ಬಂದ್ರೂ ಈ 3 ಕವಡೆನ ಹಿಡ್ಕೊಂಡು ನಿನ್ನ ಇಷ್ಟ ದೇವರನ್ನ ನೆನೆಸ್ಕೊ. ಆ ಸಮಸ್ಯೆ ಚಿಟಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಆಗುತ್ತಮ್ಮ. ಸ್ವಾಮಿ, ಮತ್ತೆ ನಿಮ್ ದಕ್ಷಿಣೆ? ನಿನ್ನ ಸಮಸ್ಯೆ ಪರಿಹಾರ ಆದಮೇಲೆ ನಿನ್ನ ಮನಸ್ಸಿಗೆ ಬಂದಷ್ಟು ಕೊಡು ತಾಯಿ. ಈಗ ದಕ್ಷಿಣೆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಮುಂದೆ ಆಗೋ ಒಳ್ಳೆಯದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಧೈರ್ಯವಾಗಿ ಇರು. ಈ ಕವಡೆ ನಿನ್ನ ಹತ್ರ ಇರೋವರೆಗೂ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ಆಗ್ಲಿ ಸ್ವಾಮಿಗಳೇ. ಹರಿ ಓಂ ತತ್ಸತ್. ಅವ್ರು ಹೇಳೋ ಕಟ್ಟುಕತೆಗಳನ್ನೆಲ್ಲ ನಂಬಿ ಅವ್ರು ಕೇಳಿದಷ್ಟು ದುಡ್ಡನ್ನ ಅವ್ರು ಕೊಟ್ಟು ಬರ್ತೀರಾ? ಇದೆಲ್ಲ ಒಂದು ವ್ಯಾಪಾರ ವಸಂತ, ಅರ್ಥ ಮಾಡ್ಕೋ. ಹಾಗೆ ವ್ಯಾಪಾರ ಮಾಡೋರು ಇದ್ರೂ ಇರಬಹುದು ರೀ. ಆದ್ರೆ ಈ ಸ್ವಾಮೀಜಿ ಮಾತ್ರ ಅಂಥವ್ರಲ್ಲ ರೀ. ನಂಬಹುದು. ನೋಡು, ನಾನ್ ನಂಬಲ್ಲ. ಆದ್ರೆ ನಾನ್ ನಂಬ್ತೀನಿ. ಅವರು ನಮ್ಮ ಕುಟುಂಬದ ಬಗ್ಗೆ ಹೇಳಿದ್ದೆಲ್ಲ ನಿಜಾನೇ. ಮುಖ್ಯವಾಗಿ ಅಖಿಲ್ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಕರೆಕ್ಟಾಗಿ ಹೇಳಿದ್ದಾರೆ. ಅದಕ್ಕೆ ನನಗೆ ಆ ಸ್ವಾಮಿಗಳ ಮೇಲೆ ನಂಬಿಕೆ ಬಂದಿದ್ದು. ಈಗ ಅವ್ರು ಹೇಳಿದ ಹಾಗೆ ಮಕ್ಕಳ ಮಧ್ಯೆ ಗಲಾಟೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಹೆದರ್ಬೇಡ ವಸಂತ, ಅನಗತ್ಯವಾಗಿ ಹೆದರ್ಬೇಡ.
ಇಂಥವ್ರ ಮಾತುಗಳನ್ನ ನಂಬಿದ್ರೆ ಅನಗತ್ಯವಾಗಿ ನಾವೇ ಭಯನ ಕೊಂಡ್ಕೊಂಡು ಬಂದಾಗುತ್ತೆ ಗೊತ್ತಾ. ಆದ್ರೂ ಆ ಬ್ರಹ್ಮದೇವರು ನಮ್ಮ ಹಣೆಯಲ್ಲಿ ಏನ್ ಬರ್ದಿರ್ತಾನೋ ಅದೇ ನಡೆಯುತ್ತೆ ಹೊರತು ಇಂಥ ಕಳ್ಳಸ್ವಾಮಿಗಳು ಹೇಳೋದು ಯಾವುದು ನಡೆಯಲ್ಲ. ಅನವಶ್ಯಕವಾಗಿ ಆ ಸ್ವಾಮಿ ಹೇಳಿದ್ದನ್ನ ನಂಬಿ ಮನಸ್ಸು ಆರೋಗ್ಯನ ಹಾಳು ಮಾಡ್ಕೋಬೇಡ. ನಡಿ. ಹೌದಾ? ಆ ವರ್ಮ ನಿಮ್ಮ ಮಾತನ್ನ ನಂಬಲಿಲ್ವಾ? ಹೌದು, ನಂಬಲಿಲ್ಲ. ಆದರೆ ಅವನ ಹೆಂಡತಿ ವಸಂತ ಮಾತ್ರ ಪೂರ್ತಿಯಾಗಿ ನಂಬಿದ್ದಾಳೆ. ಮಕ್ಕಳು ಎಲ್ಲಿ ದೂರ ಆಗ್ತಾರೋ ಅಂತ ತುಂಬಾ ಗಾಬರಿಯಾಗಿದ್ದಾಳೆ ವಸಂತ. ನಾನು ಕವಡೆ ಮಂತ್ರಿಸಿ ಕೊಡ್ತಿದ್ದ ಹಾಗೇನೆ ಅದನ್ನು ತಗೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೇ ಹೋಗ್ತಾ ಇದ್ಲು. ನಾನೇನು ಮಾಡಬೇಕು ಅದನ್ನು ಮಾಡಿದ್ದೀನಿ, ಇನ್ನು ನೀನೇನು ಮಾಡಬೇಕು ಅದನ್ನು ನೋಡ್ಕೊ. ಸರಿ ಸ್ವಾಮಿ, ವಸಂತನ ವಿಷಯನ ನಾನು ನೋಡ್ಕೋತೀನಿ. ಹಾಗೆ ನನ್ನ ವಿಷಯನ ನೋಡ್ಕೊಮ್ಮ. ನಿಮ್ಮ ವಿಷಯ ಏನು ಸ್ವಾಮಿ? ಈಗ ನಿನಗೆ ಫೋನ್ ಮಾಡೋದಕ್ಕೆ ಮುಂಚೆ ನಿನ್ನ ಹೆಸರು ಹೇಳಿ 3 ಕವಡೆ ಹಾಕಿದ್ದೀನಿ. 3 ಸರ್ತಿನೂ ಒಂದೊಂದೇ ಬಿದ್ದಿದೆ. ಅಂದರೆ 1,11,000. ಬೇಗನೆ ಕಳಿಸ್ಕೊಡು. ಏನ್ ಸ್ವಾಮಿ, ಇತ್ತೀಚೆಗೆ ನಿಮ್ಮ ಕವಡೆ ತುಂಬಾ ಕಾಸ್ಟ್ಲಿ ಆಗ್ತಿದೆ. ಹೇಳೋ ಸುಳ್ಳಿನ ಮೇಲೆ ಕವಡೆ ಕಾಸು ಏರ್ತಾನೇ ಇರುತ್ತೆ. ಬೇಗ ಅಮೌಂಟ್ನ ಟ್ರಾನ್ಸ್ಫರ್ ಮಾಡು. ಸರಿ ಸ್ವಾಮಿ. ಮಮ್ಮಿ ಮಮ್ಮಿ, ಸಂಕ್ರಾಂತಿ ಹಾಲಿಡೇಸ್ಗೆ ನಾವು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಯಾರು ಹೇಳಿದ್ದು? ಅಖಿಲ್ ಚಿಕ್ಕಪ್ಪ ಹೇಳಿದ್ದು. ಹೌದಾ? ನಿಮ್ ಚಿಕ್ಕಪ್ಪ ಹೇಳಿದ್ದ? ಹೌದು ಮಮ್ಮಿ, ನಾವೆಲ್ಲರೂ ಹೋಗ್ತಿದೀವಂತೆ. ಆ ವಿಲೇಜ್ನಲ್ಲಿ ಹೊಲ ಎಲ್ಲ ತೋರಿಸ್ತೀನಿ ಅಂದ್ರು ಚಿಕ್ಕಪ್ಪ. ಹಾಗಾದ್ರೆ ಸಂಕ್ರಾಂತಿ ಹಾಲಿಡೇಸ್ಗೆ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಸರಿಯಾಗಿ ಹೇಳ್ದೆ ವೈದೇಹಿ. ಮಕ್ಕಳನ್ನ ಆಗಾಗ ಈಗ ಕರ್ಕೊಂಡು ಹೋಗ್ತಾ ಇದ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಮಕ್ಳೇನ್ ಮಮ್ಮಿ, ದೊಡ್ಡವರು ಕೂಡ ಆಗಾಗ ಈ ತರ ಹಾಲಿಡೇಸ್ಗೆ ಹೋಗ್ತಿದ್ರೆ ಎಂಜಾಯ್ ಮಾಡೋದಿಲ್ವಾ ಹೇಗೆ? ಮಾಡ್ತಾರೆ ಅನ್ಕೋ, ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ. ಆದ್ರೆ ಎಲ್ರಿಗೂ ಆ ಅದೃಷ್ಟ ಇರಲ್ಲ. ಈಗ ನಮ್ಮನ್ನೇ ನೋಡು, ನಮ್ಮನ್ನ ಬಾ ಅಂತ ಯಾರಾದ್ರೂ ಕರೀತಾರಾ? ನಾವಾದ್ರೂ ಎಲ್ಲಿಗೆ ಹೋಗ್ತೀವಿ? ಅದೇನು ಎಂಜಾಯ್ ಮಾಡ್ತೀವಿ? ಯಾವುದಕ್ಕಾದ್ರೂ ಪಡ್ಕೊಂಡು ಬಂದಿರಬೇಕು. ಅದೇನ್ ಚಿಕ್ಕಮ್ಮ ಹೀಗಂತೀರಾ? ನಿಮ್ಗಿಷ್ಟ ಇದ್ರೆ ನೀವು ನಮ್ಮ ಜೊತೆಗೆ ಬರಬಹುದಲ್ವಾ? ನಿಮ್ಮನ್ನ ಯಾರು ಬೇಡ ಅಂತಾರೆ? ಯಾರೂ ಬೇಡ ಅನ್ನಲ್ಲ. ನಾವು ಬರ್ತೀವಿ ಅಂದ್ರೆ ಅಣ್ಣ ಅತ್ತಿಗೆ ಏನು ಅನ್ನಲ್ಲ. ಆದ್ರೆ ಬಾ ಅಂತ ಯಾರು ಕರಿದೆ ಹೋದ್ರೆ ನಾವು ಬರೋದು ಕರಿದೆ ಬರೋ ಗೆಸ್ಟ್ ಹಾಗೆ ಅನ್ನಿಸ್ಕೋತೀವೇನೋ ಅಂತ. ನಮ್ಮಲ್ಲಿ ಅಂಥದ್ದೆಲ್ಲ ಯಾಕೆ ಚಿಕ್ಕಮ್ಮ? ನೀವು ನಮ್ಮ ಅತ್ತೆಗೆ ದೂರದ ಸಂಬಂಧಿನೇ ಆದರೂ ನಿಮ್ಮನ್ನ ತನ್ನ ಸ್ವಂತ ನಾದ್ನಿ ಥರನೇ ನೋಡ್ಕೊಳ್ತಾರೆ ಅಲ್ವಾ ನಮ್ಮತ್ತೆ? ಹೌದು ಹೌದು. ಮನೆಯಲ್ಲಿ ಅಳಿಯಂಗೆ ಎಷ್ಟು ಸ್ವಾತಂತ್ರ್ಯ ಇರುತ್ತೋ ಹೆಣ್ಮಕ್ಳಿಗೂ ಅಷ್ಟೇ ಸ್ವಾತಂತ್ರ್ಯ ಇರುತ್ತೆ. ನೀವು ಈ ಮನೆಗೆ ಯಾವಾಗಾದರೂ ಬರಬಹುದು, ನಮ್ಮ ಜೊತೆಗೆ ಎಲ್ಲಾದರೂ ಬರಬಹುದು. ಆದರೆ ನೀವು ಫೀಲ್ ಆಗ್ತೀರಾ ಅಂತ ಈ ಮನೆ ಸೊಸೆಯಾಗಿ ನಾನು ನಿಮ್ಮನ್ನ ಕರಿತೀನಿ. ನೀವು ಕೂಡ ನಮ್ಮ ಜೊತೆಗೆ ನಮ್ಮ ವಿಲೇಜಿಗೆ ಬನ್ನಿ, ಎಲ್ಲರೂ ಆರಾಮಾಗಿದ್ದು ಬರೋಣ. ಅಯ್ಯೋ, ನೀನು ಅಷ್ಟೆಲ್ಲ ಹೇಳ್ಬೇಕೇನಮ್ಮ? ನಾನೇನೋ ಮಾತಿಗೆ ಹಾಗಂದೆ ಅಷ್ಟೇ. ನೀವು ಕರಿತೆ ಹೋದ್ರು ನಾವು ಬರಬೇಕು ಅಂದ್ಕೊಂಡ್ರೆ ಬಂದೇ ಬರ್ತೀವಿ. ಈಗ ನೀನು ಕರೆದಿದ್ಯಲ್ಲ, ಖಂಡಿತ ಬರ್ತೀವಿ. ಶ್ಯಾಮಾ ಶ್ಯಾಮಾ ಶ್ಯಾಮಾ, ನಿಂಗೊಂದು ಶುಭ ಸುದ್ದಿ. ನಿನ್ನ ಅಕ್ಕ ನಿಮ್ಮ ಜೊತೆ ನಮ್ಮನ್ನು ಊರಿಗೆ ಬಾ ಅಂತ ಕರೆದಿದ್ದಾಳೆ. ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ. ಆಗ ಒಳ್ಳೆಯದು. ಇವರೆಲ್ಲಿಗೆ ಯಾಕೆ ಬರ್ತಿದ್ದಾರೆ? ನಾವಲ್ಲಿಗೆ ಯಾಕೆ ಬರ್ತಿದ್ದೀವಿ ಅಂತ ನಿನಗೀಗ ಅರ್ಥ ಆಗಲ್ವೇ? ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗತ್ತೆ. ಹನಿ, ನಾವು ಊರಿಗೆ ಹೋಗೋ ವಿಷಯನ ಮನೇಲಿ ಎಲ್ರಿಗೂ ಹೇಳಿದ್ರಾ? ಎಲ್ರಿಗೂ ಹೇಳಿದ್ವಿ ಚಿಕ್ಕಮ್ಮ. ಐಶ್ವರ್ಯ ಚಿಕ್ಕಮ್ಮಂಗೆ ಮಾತ್ರ ನಾವು ಹೇಳಲ್ಲ.
ಯಾಕೆ? ಚಿಕ್ಕಮ್ಮ ಏನಾದ್ರೂ ಬೈತಾರೆ ಅಂತ ಭಯ. ಛೇ ಛೇ, ಹಾಗೆ ಚಿಕ್ಕಮ್ಮನ್ ನೋಡಿ ಹೆದರ್ಬಾರ್ದು. ನಿಮ್ಮನ್ನ ಚಿಕ್ಕಮ್ಮ ಏನು ಅನ್ನಲ್ಲ, ತುಂಬಾ ಒಳ್ಳೆಯವರು ಐಶ್ವರ್ಯ ಚಿಕ್ಕಮ್ಮ. ಹಾಗಾದ್ರೆ ನೀನ್ ಹೋಗಿ ಐಶ್ವರ್ಯ ಚಿಕ್ಕಮ್ಮಂಗೆ ಹೇಳು, ನಾವ್ ಬೇರೆ ಎಲ್ಲಾರ್ಗೂ ಹೇಳ್ತೀವಿ. ಯಾಕೋ ಪಾಪ ಐಶ್ವರ್ಯ ಆದ್ರೆ ಮಕ್ಳಿಗಷ್ಟು ಭಯ. ಮಕ್ಕಳಿಗೆ ಯಾರದಾದ್ರೂ ಭಯ ಇರ್ಬೇಕಲ್ವಾ ಚಿಕ್ಕಮ್ಮ, ಇಲ್ದಿದ್ರೆ ಸ್ವಲ್ಪನೂ ಮಾತಾ ಕೇಳಲ್ಲ. ಓಕೆ, ನಾನು ನೆಕ್ಸ್ಟ್ ವೀಕ್ ಸಿಗ್ತೀನಿ. ಈಗ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಅಕ್ಕ ಅಕ್ಕ, ಏನು? ಸಂಕ್ರಾಂತಿ ಹಬ್ಬಕ್ಕೆ ಎಲ್ರೂ ನಮ್ಮ ಊರಿಗೆ ಹೋಗ್ಬೇಕು ಅಂತ ಮಾತಾಡ್ತಿದ್ದಾರೆ. ಯಾರು ಹೇಳಿದ್ದು? ಮಾವ ಹೇಳಿದ್ರು, ನಿಮ್ ಮೈದ್ನೂ ಹೇಳಿದ್ರು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಕೂಡ ಪ್ರಯಾಣಕ್ಕೆ ಏರ್ಪಾಡ್ ಮಾಡ್ಕೋಬೇಕಲ್ಲ. ಏನ್ ಏರ್ಪಾಡು ಮಾಡ್ಕೊಳ್ಳೋದು? ಹಾಗಂದ್ರೆ ಹೇಗಕ್ಕ? ನಮ್ ಕುಟುಂಬ ಎಲ್ಲ ಹೋಗ್ತಿರುವಾಗ ನೀವೊಬ್ರೇ ಬರ್ದೇ ಇದ್ರೆ ಹೇಗಿರತ್ತೆ? ಅಲ್ದೆ ನಾವೆಲ್ಲ ಒಟ್ಟಿಗೆ ಇರೋದಕ್ಕಿಂತ ಕಂಫರ್ಟ್ ಇನ್ನೇನಿರತ್ತಕ್ಕ? ಜೊತೆಗಿದ್ರೆ ಕಂಫರ್ಟ್ ಚೆನ್ನಾಗಿದೆ. ಡೈಲಾಗ್ ತುಂಬಾ ಚೆನ್ನಾಗಿದೆ. ಇಂಥ ಡೈಲಾಗ್ಸ್ನ ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಕಷ್ಟ ಆಗತ್ತೆ. ನಮ್ಮವ್ರಿಗಾಗಿ ಅಷ್ಟಾದ್ರೂ ಕಷ್ಟ ಪಡ್ಬೇಕಲ್ವಕ್ಕ? ಓಕೆ, ಕಷ್ಟಪಡ್ತೀನಿ. ನಾನು ಕೂಡ ನಿಮ್ ಜೊತೆ ಆ ಊರಿಗೆ ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಕಂಡೀಷನ್ನ? ನಾನು ನಿಮ್ ಜೊತೆ ಆ ಹಳ್ಳಿಗೆ ಬರಬೇಕು ಅಂದ್ರೆ ನೀನ್ ನನ್ನ ಹತ್ರ ಮುಚ್ಚಿಟ್ಟಿರೋ ಆ ನಿಜ ಏನು ಅಂತ ಈಗ ನನಗೆ ಹೇಳಬೇಕು. ಗೌರಮ್ಮಂಗೂ ನಿನಗೂ ಮಾವಂಗೂ ಮಧ್ಯ ಇರೋ ಆ ರಹಸ್ಯ ನನಗೆ ಗೊತ್ತಾಗ್ಬೇಕು. ಕ್ರಿಸ್ಮಸ್ ಪಾರ್ಟಿ ದಿನ ನೀನು ಅಖಿಲ್ಗೆ ಹೇಳಬೇಕು ಅಂತಿದ್ದ ಆ ನಿಜಾನ ನನಗೆ ಹೇಳಬೇಕು. ಹೇಳಲ್ಲ. ಹೇಳೋಕ್ಕಾಗಲ್ಲ. ಹಾಗಾದ್ರೆ ನಾನು ಬರಲ್ಲ, ಬರಕ್ಕಾಗಲ್ಲ. ನಾನ್ ಕೇಳಿದ್ದನ್ನ ನೀನ್ ಹೇಳ್ದೆ ಇದ್ಮೇಲೆ ನೀನ್ ಹೇಳಿದ್ದನ್ನ ನಾನ್ ಯಾಕೆ ಮಾಡ್ಬೇಕು? ಇನ್ಯಾವತ್ತೂ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ, ನನಗೆ ಸಲಹೆ ಕೊಡ್ಬೇಡ. ಹೋಗೋ, ಹೋಗ್ ಕೆಲಸ ನೋಡ್ಕೋ. ಹೌದು ಹೌದು, ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಫ್ಯಾಮಿಲಿ ಪೂರ್ತಿ ನಮ್ಮೂರಿಗೆ ಬರ್ತಾ ಇದ್ದೀವಿ. ಆವತ್ತು ಅಲ್ಲೇ ಎಲ್ಲರೂ ಸಿಗೋಣ. ಓಕೆ, ಬಾಯ್. ಹೌದು, ಶ್ಯಾಮ ಎಲ್ಲಿ? ಯಾಕಮ್ಮ, ಯಾಕಿಷ್ಟೊಂದು ಡಲ್ ಆಗಿದ್ಯಾ? ನಾವು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗ್ತಿದೀವಿ ಅಂದಾಗ ತುಂಬಾ ಸಂತೋಷವಾಗಿದ್ದಲ್ಲ. ಸಡನ್ ಆಗಿ ಡಲ್ ಆಗಿಬಿಟ್ಟಿದ್ಯಲ್ಲ, ಯಾಕೆ? ಏನಾಯ್ತಮ್ಮ? ನಿನ್ನ ಯಾರಾದ್ರೂ ಏನಾದ್ರೂ ಅಂದ್ರ? ಹಾಗೇನಿಲ್ಲ ಮಾವ. ಮತ್ ಯಾಕೆ ಹೀಗಿದ್ಯಾ? ಅಂದ್ರೆ ಇನ್ನೂ ನಮ್ಮ ಯಜಮಾನ್ರಿಗೆ
ನಾವ್ ನಿಜ ಹೇಳಿಲ್ವಲ್ಲ ಮಾವ. ಅದು ನೆನ್ಪಾದಾಗೆಲ್ಲ ಮನ್ಸಿಗೆ ತುಂಬಾ ನೋವಾಗತ್ತೆ. ತುಂಬಾ ದಿನ ಈ ನೋವನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಮಾವ. ಆದಷ್ಟು ಬೇಗ ಅವ್ರಿಗೆ ನಿಜ ಹೇಳ್ಬೇಕು. ಇಲ್ದೇ ಇದ್ರೆ ನನ್ಗೆ ಮನಃಶಾಂತಿ ಇರಲ್ಲ ಅನ್ಸುತ್ತೆ. ಆ ಕೃಷ್ಣ ಯಾವಾಗ ಕಂಡ್ಬಿಡ್ತಾನೋ, ನಾನ್ ಯಾವಾಗ ಅಖಿಲ್ ಅವ್ರಿಗೆ ನಿಜ ಹೇಳ್ತೀನೋ, ನನಗೊಂದು ಅರ್ಥ ಆಗ್ತಿಲ್ಲ. ಬರುತ್ತಮ್ಮ, ಆ ದಿನ ಆದಷ್ಟು ಬೇಗ ಬರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗ್ತಿದೀವಲ್ಲ, ಅಲ್ಲಿ ಹಬ್ಬದ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ನಾವು ಹಿಂತಿರುಗಿ ಬರೋಷ್ಟರಲ್ಲಿ ಟೈಮ್ ನೋಡ್ಕೊಂಡು ಅಖಿಲ್ ಹತ್ರ ನಿಜ ಹೇಳ್ಬಿಡೋಣ. ಇನ್ನು ನೀನು ಈ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಹಬ್ಬದ ಏರ್ಪಾಡುಗಳನ್ನು ಮಾಡು. ಸರಿ ಮಾವ. ಹಾ, ನೀನು ಊರಿಗೆ ಹೋಗೋದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ಇಲ್ವಾ? ಇಲ್ಲ ಮಾವ. ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ವಾ? ಹೋಗಮ್ಮ, ಹೋಗಿ ಬೇಗ ಪ್ಯಾಕ್ ಮಾಡ್ಕೋ. ಸರಿ ಮಾವ. ನಿಮ್ಮ ಅತ್ತೆಗೂ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೇಳು. ಹೇಳ್ತೀನಿ ಮಾವ. ಈ 3 ಕವಡೆನ ಹಿಡ್ಕೊಂಡು ನಿನ್ನ ಇಷ್ಟ ದೇವರನ್ನ ನೆನೆಸ್ಕೊ. ಆ ಸಮಸ್ಯೆ ಚಿಟಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಆಗುತ್ತಮ್ಮ. ಯಾಕತ್ಗೆ ಹಾಕ್ ಬೆಚ್ಚ ಬಿದ್ರಿ? ಏನಿಲ್ಲ ಅತ್ಗೆ. ಆ ಕೌಡೆ ಸ್ವಾಮೀಜಿ ಹತ್ರ ಹೋಗ್ ಬಂದ್ರಲ್ಲ ಅತ್ಗೆ, ಏನ್ ಹೇಳಿದ್ರು ಅವರು? ಆ ರಕ್ಷೆ ಕಾಮಧೇನು ಫೋಟೋ ಜಾರ್ ಬಿದ್ದಿದ್ದಕ್ಕೆ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅಲ್ವಾ? ಹಾಗೆ ಹೇಳಲಿಲ್ಲ ಅತ್ಗೆ. ಹೌದಾ? ಹಾಗೆ ಹೇಳಲಿಲ್ವಾ? ಮತ್ತೇನಂದ್ರು? ಸಂತೋಷ ತುಂಬಿರೋ ನಿಮ್ಮ ಕುಟುಂಬಕ್ಕೆ ಯಾರೋ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಕಿಚ್ಚಿಂದ ಕುಟುಂಬ ಕಲಹ ಶುರುವಾಗುತ್ತೆ. ಕುಟುಂಬದ ಸದಸ್ಯರ ಮಧ್ಯೆ ಊಹೆ ಮಾಡೋಕ್ಕಾಗದೇ ಇರೋ ವಿರೋಧ ಬರುತ್ತೆ. ಹೌದಾ? ಕುಟುಂಬದಲ್ಲಿ ಜಗಳ ಆಗತ್ತೆ ಅಂದ್ರ? ಮಕ್ಕಳು ಬೇರೆ ಆಗ್ತಾರೆ ಅಂತಂದ್ರ? ಹೌದು ಅತ್ಗೆ. ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಡೆದಿರೋದೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಆ ಸ್ವಾಮೀಜಿ. ಈಗ ಆ ಸ್ವಾಮೀಜಿ ಹೇಳಿದ್ದೆ ಕರೆಕ್ಟಾಗಿ ನಡೆಯುತ್ತೇನೋ ಅಂತ ಭಯ ಆಗ್ತಿದೆ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ನಮ್ಮ ಊರಿಗೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಅಷ್ಟರಲ್ಲಿ ಹೀಗಾಗೋಯ್ತು. ಊರಿಗೆ ಹೋಗೋದೇ ಬೇಡ ಅನ್ನಿಸ್ತಿದೆ. ಅಣ್ಣ ಅಂತೂ ತುಂಬಾ ಫೀಲ್ ಆಗ್ಬಿಡ್ತಾರೆ. ಅದು ಅಲ್ಲದೆ ನಮಗೆ ಕೆಡಕಾಗಬೇಕು ಅಂತಿದ್ರೆ ನಾವು ಈ ಊರಲ್ಲಿದ್ರೂ ಆಗತ್ತೆ, ಆ ಊರಲ್ಲಿದ್ರೂ ಆಗತ್ತೆ.